ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ, ಮದುವೆ ಮನೆಗಳಲ್ಲಿ ನಮಗೆ ಇದನ್ನು ಕಾಣಕ್ಕೆ ಸಿಗುತ್ತೆ. ಈ ಸ್ವೀಟ್ ಕೊಡ್ತಾರೆ, ಪೈನಾಪಲ್ ಜಿಲೇಬಿ. ಇದು ನನಗೆ ಭಾಳ ಇಷ್ಟವಾದ ಸ್ವೀಟು, ಅದಕ್ಕೆ ನಿಮಗೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೋಡಿ, ರೆಡಿ ಇರುವಂಥ ಪೈನಾಪಲ್ ಜಿಲೇಬಿ ಇದು ಭಾಳ ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ಒಂದೊಂದು ಬೈಟ್ ತಿನ್ನುವಾಗ್ಲೂ ಪೈನಾಪಲ್ದು ಮತ್ತು ಶುಗರ್ ಸಿರಪಲ್ಲಿ ಡಿಪ್ ಆಗಿರುತ್ತಲ್ಲ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಹೇಗೆ ಮಾಡೋದು ಅಂದರೆ, ಒಂದು ಪೈನಾಪಲ್ ತೊಗೊಂಡಿದ್ದೀನಿ. ಒಂದು ಇಡೀ ಪೈನಾಪಲ್ ನಾನು ಮಾಡ್ತಾಯಿಲ್ಲ, ಬರೀ ಅರ್ಧ ಮಾತ್ರ ತೊಗೊಳ್ತಾ ಇದ್ದೀನಿ. ಈ ಪೈನಾಪಲ್ದು ನೀಟಾಗಿ ಸಿಪ್ಪೆ ತೆಗೆದು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಫುಲ್ಲಾಗೂ ಅದನ್ನು ಮಾಡ್ಬೋದು. ಅದು ತಿನ್ನಲಿಕ್ಕೆ ಎಕ್ಸಸ್ ಆದರೆ ಟೇಸ್ಟ್ ನಮಗೆ ಕಡಿಮೆ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ನಾನು ಆಫ್ ಮಾಡ್ಕೊಳ್ತೀನಿ ಅಷ್ಟೇ. ನೋಡಿ, ಈ ಥರ ಕಟ್ ಮಾಡಿ ನೀಟಾಗಿ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಳ್ಬೇಕು. ಆಯಿತಾ? ಒಂದು ಸಣ್ಣ ಬೌಲ್, ಅದು ಆ ಬೌಲಲ್ಲಿ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಇನ್ನೊಂದು ದೊಡ್ಡ ಬೌಲ್ಗೆ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಮೀನ್ಸ್ 2 ಟೇಬಲ್ ಸ್ಪೂನ್ಸ್ ಶುಗರ್ ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು 1 ಕಪ್ಪು, 2 ಟೇಬಲ್ ಸ್ಪೂನ್ ಶುಗರು, 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ ಅದು. ಆಮೇಲೆ 2 ಸ್ಪೂನ್ಸು, 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್, ಜೋಳದ ಹಿಟ್ಟು. ಇದಿಷ್ಟನ್ನು ಹಾಕ್ಬಿಟ್ಟು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಸ್ಪೂನ್ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ನ, 1 ಸ್ಪೂನು ರೈಸ್ ಫ್ಲೋರ್, ಮತ್ತು 1 ಕಪ್ ಮೈದಾ ಹಿಟ್ಟು, ಮತ್ತು 2 ಟೇಬಲ್ ಸ್ಪೂನ್ ಶುಗರು. ಇದಿಷ್ಟು ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ಒಳ್ಳೆ ಸ್ಮೆಲ್ಲಿಗೋಸ್ಕರ ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು, ಎಲ್ಲೋ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ತಣ್ಣೀರು ಹಾಕ್ಬಿಟ್ಟು ಇದನ್ನು ಕಲಿಸ್ಕೊಳ್ಬೇಕು. ನಾವು ಬೋಂಡ ಬಜ್ಜಿಗೆಲ್ಲ ಮಿಕ್ಸ್ ಮಾಡ್ತೀವಲ್ಲ, ಆ ತಿಕ್ನೆಸ್ಸು ಬರಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನ ಕ್ಲೀನಾಗಿ ಒಂದು ಚೂರು ಗಂಟಿಲ್ಲದೆ ಈ ಥರ ಮಿಕ್ಸ್ ಮಾಡಿ ತೊಗೊಳ್ಳಿ. ನೋಡಿ, ಸ್ಪೂನಲ್ಲಿ ನಾವು ಹಿಂಗೆ ಹಾಕುವಾಗ ತಿಕ್ಕಾಗಿ ಬೀಳಬೇಕು, ಹಾಗೆ ಇರಬೇಕು. ಆಮೇಲೆ ಅದೆರಡನ್ನೂ ಜೊತೆಗೆ ಇಟ್ಕೊಳ್ಳಿ, ಪೈನಾಪಲ್ನ ಇಟ್ಕೊಳ್ಳಿ. ಆಮೇಲೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಡಬೇಕು. ನಾನು ಯೂಶ್ವಲಿ ಹೇಳ್ತೀನಿ, ಫಸ್ಟ್ ಎಣ್ಣೆ ಇಟ್ಬಿಡಿ ಸಿಮ್ಮಲ್ಲಿ ಅಂತೇಳಿ. ಎಣ್ಣೆ ಬಿಸಿ ಇದೆ, ನನಗೆ ರೆಡಿಯಾಗಿದೆ. ಈ ಟೈಮಲ್ಲಿ ಆ ಪೈನಾಪಲ್ನ ಕಟ್ ಮಾಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕಿ ನೀಟಾಗಿ ಡಿಪ್ ಮಾಡಿಬಿಟ್ಟು ಆ ಎಣ್ಣೆ, ಬಿಸಿಯಾದ ಎಣ್ಣೆಗೆ ಹಾಕಬೇಕು. ಈಗ ಸ್ಟವ್ದು ಫ್ಲೇಮ್ನ ಸಿಮ್ಮಲ್ಲಿಡಿ. ಇದನ್ನು ಚೆಂದ 2 ಸೈಡನ್ನು ಫ್ರೈ ಮಾಡಿ ತಗೊಳ್ಳಿ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ಅಷ್ಟೇ. ಈ ಥರ ಮಾಡಿಬಿಟ್ಟು ತಿನ್ನುವಾಗ್ಲೂ ಚೆನ್ನಾಗಿರುತ್ತೆ. ಅದು ಜ್ಯೂಸಿಯಾಗಿ ಸಿಗಲ್ಲ. ಒಂದು ಲೈಟ್ ಶುಗರ್ ಹಾಕಿದ್ದೀವಲ್ಲ ನಾವು, ಅದಕ್ಕೆ ಜ್ಯೂಸಿಯಾಗಿ ಸಿಗಲ್ಲ. ಈಗ ನಾವು ಅದು ಶುಗರ್ದು ಸಿರಪ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ಇದನ್ನು ಫ್ರೈ ಮಾಡಿ ಒಂದು ಇದರಲ್ಲಿ ಸರ್ವ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಇನ್ನೊಂದು ಪಾತ್ರೆಯಲ್ಲಿ, ಸಣ್ಣ ಪಾತ್ರೆಯಲ್ಲಿ, ಸ್ಟೀಲ್ ಪಾತ್ರೆಯಲ್ಲಿ ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ ಶುಗರ್ನ. ಯಾಕಂದ್ರೆ ಸಾಕು, ನನಗೆ ಅಷ್ಟಕ್ಕೆ ಸಾಕು. ಇಷ್ಟು ಸಿರಪ್ ಇದ್ದರೆ ಸಾಕು ಅದು ಡಿಪ್ ಮಾಡಲಿಕ್ಕೆ. ಅದಕ್ಕೆ ಹಾಫ್ ಗ್ಲಾಸು ವಾಟರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಯುವಾಗ ಒಂಚೂರು ಫುಡ್ ಕಲರ್ ಹಾಕ್ತಿದ್ದೀನಿ, ಯೆಲ್ಲೋ ಕಲರ್, ಯಾಕಂದರೆ ಸ್ವಲ್ಪ ಅಟ್ರಾಕ್ಷನಾಗಿ ಕಾಣಲಿ ಅಂತ. ಆಯಿತಾ? ಆಮೇಲೆ ಇದನ್ನು ಹಿಂಗೆ ಮಾಡುವಾಗ ನೋಡಿ, ಅದು ಚೆನ್ನಾಗಿ ಸಕ್ಕರೆ ಪಾಕ ಆಗಿ ಬರುವಾಗ ನಮಗೆ ನೂಲು ಪಾಕ ಬೇಡ. ಹಿಂಗೆ ಸ್ಪೂನಲ್ಲಿ ಹಾಕುವಾಗ ನಿಧಾನಕ್ಕೆ ಬೀಳೋಂಗೆ ಅನಿಸುತ್ತೆ. ಅಂಥ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ನಾವು ಇದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪೈನಾಪಲ್ನ, ಅದನ್ನು ಈ ಶುಗರ್ದು ಸಿರಪ್ಗೆ ಹಾಕಿ ಡಿಪ್ ಮಾಡಿ ಒಂದು 2 ನಿಮಿಷ ಇರಲಿ ಅದರಲ್ಲಿ. ಅದಾದಮೇಲೆ ತೆಗೆದು ಸರ್ವ್ ಮಾಡ್ಕೊಳ್ಳೋದು. ನೋಡಿ, ಚೆಂದ ಜ್ಯೂಸೆಲ್ಲ ಇಟ್ಕೊಂಡಿದೆ. ಈಗ ಇದನ್ನು ತಿಂತಾಯಿದ್ರೆ ಒಂದೊಂದು ಸಲ ಕಚ್ಚುವಾಗಲೂ ಜ್ಯೂಸ್ ಹಾಗೆ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಪೈನಾಪಲ್ ಚೆನ್ನಾಗಿ ಹಣ್ಣಾಗಿರುವಂಥ ಪೈನಾಪಲ್ ಆಗಿರಬೇಕು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ಸ್ವೀಟ್ ಆಗಿರುವಂಥ ಪೈನಾಪಲಲ್ಲಿ ಸ್ವೀಟ್ ಮಾಡ್ಕೊಂಡು ತಿನ್ನಿ. ಟೇಕ್ ಕೇರ್, ಬಾಯ್.